ಸ್ವಾಗತವನ್ನು ಕೋರುತ್ತಾ ನಮ್ಮ ರೋಟ್ರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ನಾಡಿದ್ದು ಏಪ್ರಿಲ್ 6ನೇ ತಾರೀಕಿಗೆ ನಡೆಯಲಿಕ್ಕಿದೆ. ನಮ್ಮ 62 ವರ್ಷಗಳ ಇತಿಹಾಸವಿರುವ ನಮ್ಮ ಕಾರ್ಕಳದ ರೋಟ್ರಿ ಕ್ಲಬ್ ಹಲವಾರು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಾ ಬಂದಿದೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ರೋಡ್ ಸೇಫ್ಟಿ, ಪರಿಸರ ಸಂರಕ್ಷಣೆ ಅನ್ನುವಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಾ ಬಂದಿದೆ. ಅಶಕ್ತರಿಗೆ ಶಕ್ತಿಯನ್ನು ನೀಡುವಂಥ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅದರಲ್ಲಿ ನಮ್ಮ ಕಾರ್ಕಳದ ರೋಟ್ರಿ ಸಂಸ್ಥೆ ಮುಂಚೂಣಿಯಲ್ಲಿದೆ. ಕಾರ್ಕಳದಲ್ಲಿರುವ ರೋಟರಿ ಹಾಸ್ಪಿಟಲ್ ಒಂದು ಉತ್ತಮ ಗುಣಮಟ್ಟದ ಒಂದು ಆಸ್ಪತ್ರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಗ್ಲೋಬಲ್ ಗ್ರ್ಯಾಂಟ್ ಮುಖಾಂತರ ಸುಮಾರು 90 ಲಕ್ಷ ವೆಚ್ಚದಲ್ಲಿ ನಾವೊಂದು ಬ್ಲಡ್ ಬ್ಯಾಂಕನ್ನು ಓಪನ್ ಮಾಡುವ ಎಲ್ಲ ಕೆಲಸಗಳು ಮುಗಿದಿವೆ. ಸರ್ಕಾರದಿಂದ ಒಂದು ಅನುಮತಿ ಮಾತ್ರ ಸಿಗಲಿಕ್ಕೆ ಬಾಕಿ ಇದೆ. ಸದ್ಯದಲ್ಲಿ ಅದು ಕೂಡ ಇನ್ನು 1-2 ತಿಂಗಳಲ್ಲಿ ಅದು ಸಿಗುವ ನಿರೀಕ್ಷೆಯಲ್ಲಿ ಇದ್ದೇವೆ. ರೋಟ್ರಿ ನಮ್ಮ ಕ್ಲಬ್ಬಿನಿಂದ ಪ್ರತಿ ವರ್ಷ ಹಲವಾರು ಮನೆಗಳನ್ನೆಲ್ಲ ನಿರ್ಮಿಸಿಕೊಟ್ಟಿದ್ದೇವೆ. ಹಲವಾರು ಮನೆಗಳಿಗೆ ಸೋಲಾರ್ ದೀಪಗಳನ್ನೆಲ್ಲ ಅಳವಡಿಸಿದ್ದೇವೆ. ಹಲವಾರು ಕ್ಯಾನ್ಸರ್ ರೋಗಿಗಳಿಗೆ ಧನ ಸಹಾಯವನ್ನು ನೀಡುತ್ತಾ ಬಂದಿದ್ದೇವೆ. ಇಲ್ಲಿವರೆಗೆ ಸುಮಾರು 16 ಗ್ಲೋಬಲ್ ಗ್ರ್ಯಾಂಟನ್ನು ರೋಟ್ರಿ ಕ್ಲಬ್ ವತಿಯಿಂದ ನಾವು ಮಾಡಿದ್ದೇವೆ. ಈ ವರ್ಷ ನಿಟ್ಟೆ ಗಜಿರಿಯಾ ಹಾಸ್ಪಿಟಲ್ಗೆ ಗ್ಲೋಬಲ್ ಗ್ರ್ಯಾಂಟ್ ಮುಖಾಂತರ ಸುಮಾರು ಒಂದು 45 ಲಕ್ಷದ ವೆಚ್ಚದಲ್ಲಿ ಒಂದು ಕ್ಯಾಟ್ರಾಕ್ಟ್ ಆಪರೇಟಿಂಗ್ ಯೂನಿಟನ್ನು ನೀಡುವ ಕೆಲಸದ ಒಂದು ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಅದು ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಅದರ ಪ್ರಕ್ರಿಯೆಗಳು ಮುಗಲಿಕ್ಕಿದೆ. ಇದೇ ಬರುವ 6 ತಾರೀಕು ಸೋಮವಾರದಂದು ನಮ್ಮ ಜಿಲ್ಲಾ ಗವರ್ನರ್ ಅವರ ಒಂದು ಅಧಿಕೃತ ಭೇಟಿ ನಮ್ಮ ಕ್ಲಬ್ಬಿಗೆ ನೀಡಲಿಕ್ಕಿದ್ದಾರೆ. ರೊಟೇರಿಯನ್ ಪಾಲಕ್ಷರ್ ಅವರು ಬಂದು ಆ ದಿನದ ನಮ್ಮ ಕೆಲವು ಯೋಜನೆಗಳು ಏನೆಲ್ಲ ಇದ್ದಾವೆ ಅದನ್ನೆಲ್ಲ ಒಂದು ಹಲವಾರು ಯೋಜನೆಗಳನ್ನು ಉದ್ಘಾಟನೆ ಮತ್ತು ಅದನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಆ ದಿವಸದಲ್ಲಿ ನಡೀಲಿಕ್ಕಿದೆ. ಬೆಳಿಗ್ಗೆ ಅವರು 8:30-9 ಗಂಟೆ ಒಳಗೆ ನಮಗೆ ಇಲ್ಲಿ ಬರ್ತಾರೆ. ಆಮೇಲೆ ಅವರಿಗೆ ಉಪಹಾರದ ವ್ಯವಸ್ಥೆ ಎಲ್ಲ ಮಾಡಿ ಅದರ ನಂತರ ನಮ್ಮ ಎಲ್ಲ ಯಾವುದೆಲ್ಲ ಪ್ರಾಜೆಕ್ಟ್ಗಳಿದೆ ಪ್ರತಿಯೊಂದು ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಅದನ್ನು ಇನಾಗ್ರೇಷನ್ ಮಾಡಿ ಅದನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ಸುಮಾರು ಮಧ್ಯಾಹ್ನ 3 ಗಂಟೆವರೆಗೆ ನಡೀಲಿಕ್ಕಿದೆ. ಅದರಲ್ಲಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು 80,000 ವೆಚ್ಚದ ಒಂದು ಬೆಂಚ್ ಡೆಸ್ಕನ್ನೆಲ್ಲ ಕೊಡ್ತಾ ಇದ್ದೇವೆ. ಬಸ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸ್ರಿ ಬೈಲೂರು ಕಾಬೆಟ್ಟು ಇಲ್ಲಿಗೆ ಒಂದು 25,000 ಕಬಾಟನ್ನು ಕೊಡಲಿಕ್ಕಿದ್ದೇವೆ. ಅಂಗನವಾಡಿ ಕಲ್ಲಂಬಾಡಿ ಪದವಿಗೆ ಒಂದು 45,000 ವೆಚ್ಚದಲ್ಲಿ ಒಂದು ಪ್ರೊಜೆಕ್ಟರನ್ನು ಕೊಡಲಿಕ್ಕಿದ್ದೇವೆ. ಅಂಗನವಾಡಿ ಕಲ್ಲಂಬಾಡಿ ಪದವಿಗೆ ಕಪಾಟು ಮತ್ತು ರ್ಯಾಕ್ ಒಂದು 20,000 ವೆಚ್ಚದ್ದು. ಅಂಗನವಾಡಿ ರಾಮಪ್ಪ ಆನೆಕೆರೆ ಮಕ್ಕಳಿಗೆ ಪರಿಕರ ಒಂದು ಸಣ್ಣ ಚೇರ್ ಮತ್ತು ಅವರಿಗೆ ಚಾಪೆ ಮತ್ತು ಕೆಲವೆಲ್ಲ ಪರಿಕರಗಳು ಸುಮಾರು ಒಂದು 10,000 ವೆಚ್ಚದ್ದು ಪರಿಕರಗಳನ್ನು ಕೊಡಲಿಕ್ಕಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇಲ್ಛಾವಣಿ ವ್ಯವಸ್ಥೆ ಒಂದು ಸುಮಾರು 40,000 ವೆಚ್ಚದಲ್ಲಿ ಅದನ್ನು ನಾವು ಈಗಾಗಲೇ ಮುಗಿದಿದೆ ಕೆಲಸ ಎಲ್ಲ. ಅದನ್ನು ನಾಡಿದ್ದು ಬಜಗೋಳಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿರ್ಲಲ್ಲಿಗೆ ಒಂದು ಸೌಂಡ್ ಬಾಕ್ಸ್ ಸುಮಾರು ಒಂದು 10,000 ವೆಚ್ಚದ್ದು ಸೌಂಡ್ ಬಾಕ್ಸನ್ನು ಕೊಡಲಿಕ್ಕಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಲಿ ಅಲ್ಲಿಗೆ ಕುಡಿಯುವ ನೀರಿನ ಘಟಕ ಸುಮಾರು 40,000 ವೆಚ್ಚದ್ದು. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರ್ಗಾ ತೆಳ್ಳರಿಗೆ ಕುಡಿಯುವ ನೀರಿನ ಘಟಕ ಸುಮಾರು 40,000 ವೆಚ್ಚದ್ದು. ಮತ್ತೊಂದು ಸೂಚನಾ ಫಲಕಗಳು ನಮ್ಮ ರೋಡ್ ಸೇಫ್ಟಿ ಇದ್ದು ಒಂದು ಕಾರ್ಯಕ್ರಮದ ಪ್ರಕಾರ ರೋಡ್ ಸೇಫ್ಟಿ ಒಂದು 6 ಕಡೆ ನಾವು ಹೋದ ವರ್ಷ ಎಲ್ಲ ಒಂದು 3-4 ಕಡೆ ಹಾಕಿದ್ದೇವೆ. ಈಗ ಒಂದು 6 ಕಡೆ ಸೂಚನಾ ಫಲಕಗಳನ್ನೆಲ್ಲ ರೋಡಿಗೆ ಡೈರೆಕ್ಷನನ್ನು ಹಾಕುವ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಸುಮಾರು 10,000 ವೆಚ್ಚದ್ದು ಸೂಚನಾ ಫಲಕಗಳು ಒಂದೊಂದಕ್ಕೆ 10,000 ಅದು 60,000 ಒಂದು ಸೂಚನಾ ಫಲಕಗಳು ಎಲ್ಲ ಇನ್ಸ್ಟಾಲ್ ಮಾಡಲಿಕ್ಕಿದೆ. ಒಂದು ತೆಳ್ಳರ ರಸ್ತೆ, ಅನಂತಶಯನ, ಕರಿಯಕಲ್ಲು, ಹುಲ್ಕೇರಿ ಬೈಪಾಸ್, ಹಿರಿಯಂಗಡಿ ಮತ್ತು ಕಾಬೆಟ್ಟಿನಲ್ಲಿ ಒಂದು 6 ಸೂಚನಾ ಫಲಕಗಳನ್ನು ಕೂಡ ನಾವು ಅರ್ಪಣೆ ಮಾಡಲಿಕ್ಕಿದೆ. ಇದರೊಂದಿಗೆ ಸುಮಾರು 5 ಲಕ್ಷ ವೆಚ್ಚದಲ್ಲಿ ರೋಟ್ರಿ ಪಾರ್ಕನ್ನು ನಮ್ಮದು ರೋಟ್ರಿ ಪಾರ್ಕ್ ಇದೆ ಅದನ್ನು ಒಂದು 5 ಲಕ್ಷ ವೆಚ್ಚದಲ್ಲಿ ಅದನ್ನು ಉನ್ನತೀಕರಣ ಮಾಡುವಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಅದಕ್ಕೆ ಎಲ್ಲ ಅದರ ಪರಿಕರಗಳಿಗೆ ಒಂದು ಉಪಕರಣಕ್ಕೆಲ್ಲ ಆರ್ಡ್ರ್ ಮಾಡಿದ್ದಾಗಿದೆ. ಇನ್ನೊಂದು 2 ದಿವಸದಲ್ಲಿ ಅದೆಲ್ಲ ಬರಲಿಕ್ಕಿದೆ. ಮತ್ತು ಕಲ್ಲಂಬಾಡಿ ಪದವಿ ಶಾಲೆಗೆ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಒಂದು ಕ್ಯಾನ್ಫಿನ್ ಹೋಮ್ಸ್ನವರ ಸಹಯೋಗದೊಂದಿಗೆ ಒಂದು ಉತ್ತಮ ಮಟ್ಟದೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಅದರ ಮೀಟಿಂಗ್ ಎಲ್ಲ ಆದ ಕೂಡಲೇ ಇನ್ನು ಸದ್ಯದಲ್ಲಿ ಅದೆಲ್ಲ ಆಗಲಿಕ್ಕಿದೆ. ಹಾಗೂ ಚತುರ್ಮುಖ ಬಸದಿ ಹತ್ತಿರ ಇರುವ ನಮ್ಮ ನಾಗರಬಾವಿ
ಈಗ ನಿಮಗೆಲ್ಲ ತಿಳಿದಿರುವಂತೆ ಗೊಮ್ಮಟ ನಮ್ಮ ಮಸ್ತಕಾಭಿಷೇಕ ಬರುವ ವರ್ಷದಲ್ಲಿ ನಡಲಿಕ್ಕಿದೆ. ಅದೊಂದು ನಮ್ಮ ಕೆರೆ ಭಾಳ ಒಂದು ಅಗತ್ಯವಾದ ಕೆರೆ. ಅದಕ್ಕೆ ಒಂದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಒಂದು ಕಾಯಕಲ್ಪವನ್ನು ಅದನ್ನು ಒಂದು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಅದನ್ನೊಂದು ಕಾರ್ಯಕ್ರಮವನ್ನೆಲ್ಲ ಮಾಡಲಿಕ್ಕಿದೆ. ಅದನ್ನು ನಾಡ್ದು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಬಂದಾಗ ಅದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಇಂತಿಷ್ಟು ನಮ್ಮ ಕಾರ್ಯಕ್ರಮಗಳು. ಈ ಜುಲೈ ನಂತರದಿಂದ ಸುಮಾರು ನಾವು ಇಲ್ಲಿವರೆಗೆ ಒಂದು 5 ಲಕ್ಷ ವೆಚ್ಚದಷ್ಟು ನಾವು ಕೆಲವು ಈ ಇವರಿಗೆ ಯಾರು ಕ್ಯಾನ್ಸರ್ ಪೇಷಂಟ್ಗಳಿಗೆ ಮತ್ತು ಕೆಲವೆಲ್ಲ ಯಾರಿಗೆಲ್ಲ ಅಶಕ್ತರಿದ್ದಾರೆ ಅವರಿಗೆಲ್ಲ ಸುಮಾರೆಲ್ಲ ಇದನ್ನು ನಮ್ಮ ಕ್ಲಬ್ಬಿನ ವತಿಯಿಂದ ನಮ್ಮ ಸದಸ್ಯರ ಎಲ್ಲ ಸಹಕಾರದೊಂದಿಗೆ ಅವರಿಗೆ ಕೊಟ್ಟಿದ್ದೇವೆ. ಸುಮಾರು ಇಲ್ಲಿವರೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳೆಲ್ಲ ಆಗಿದೆ. ನಮ್ಮ ರೋಟ್ರಿ ವತಿಯಿಂದ ಹಿಂದೆ ಹೇಗೆ ನಡೀತಾ ಬರ್ತಿತ್ತೋ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಭಾಳಷ್ಟು ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದೇವೆ. ಅದು ಎಲ್ಲ ಯಶಸ್ವಿ ಆಗುತ್ತದೆ ಎನ್ನುವುದು ಕೂಡ ಭರವಸೆ ನಮಗಿದೆ. ಧನ್ಯವಾದಗಳು. ಕಾರ್ಕಳದಲ್ಲಿ ಇಲ್ಲಿವರೆಗೆ ಬ್ಲಡ್ ಬ್ಯಾಂಕ್ ಇಲ್ಲ. ಅದೊಂದು ನಾವು 3 ವರ್ಷದಿಂದ ಅದರೆಲ್ಲ ನಮ್ಮದೆಲ್ಲ ಬ್ಲಡ್ ಬ್ಯಾಂಕ್ ಎಲ್ಲ ಸೆಟಪ್ ಮಾಡಿ ನಮ್ಮ ಜಾನ್ ಡಿಸಿಲ್ ಅವರು ಇರುವ ಅಧ್ಯಕ್ಷರ ಟೈಮ್ನಲ್ಲಿ ಅದನ್ನು ಗ್ಲೋಬಲ್ ಗ್ರ್ಯಾಂಟ್ ನಾವು ಫಾರಿನ್ನಿಂದ ಅದಕ್ಕೆ ಸುಮಾರು ನಮ್ಮ ಕ್ಲಬ್ಬಿನಿಂದ 75 ಲಕ್ಷದಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ ಅಲ್ಲಿಗೆ. ಅದರಲ್ಲಿ ನಮ್ಮ ಮಹಾದಾನಿಗಳು ಒಂದು 35 ಲಕ್ಷದಷ್ಟು ನಮ್ಮ ಮೇಜರ್ ಡೋನರ್ ತುಕಾರಾಮ್ ನಾಯ್ಕ್ ದಂಪತಿಗಳು, ಸುವರ್ಣ ನಾಯ್ಕ್ ದಂಪತಿಗಳು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಆದರೆ ಗೌರ್ಮೆಂಟಿನಿಂದ ಅದಕ್ಕೆ ಪರ್ಮಿಷನ್ ಸಿಗುವ ಒಂದು ಕೆಲಸ ಮಾತ್ರ ಬಾಕಿ ಎಲ್ಲ 99% ಆಗಿದೆ. ಬರೀ ನಮಗೆ ಗೌರ್ಮೆಂಟಿಂದ ಒಂದು ಈ NOC ಬಂದರೆ ಸಾಕು ಅಷ್ಟೇ. ಅದನ್ನು ಎಲ್ಲ ಬಂದಿದೆ ಅದರಲ್ಲಿ. ಅಲ್ಲ, ಇದು ಮಾಹೆದ ಅಂಡರಲ್ಲಿ ಬರ್ತದೆ ಹಾಸ್ಪಿಟಲ್ ನಮ್ಮದು. ನಮ್ಮ ರೋಟ್ರಿ ಕ್ಲಬ್ಬು ಅದಕ್ಕೆ ಸ್ಪಾನ್ಸರ್ ಮಾಡಿದ್ದು. ಬ್ಲಡ್ ಬ್ಯಾಂಕ್ ಇಲ್ಲೇ ಕಾರ್ಕಳ ರೋಟ್ರಿ ಹಾಸ್ಪಿಟಲ್ಗೆ ಬಹಳ ಒಂದು ಉಪಯೋಗವಾಗುವಂಥ ಒಂದು ಕೆಲಸ ಆ ರೋಟ್ರಿ ಸಂಸ್ಥೆ ಮಾಡ್ತಾ ಇದೆ ಅನ್ನೋ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಪ್ಲಾಂಟಿಂಗ್ ಎಲ್ಲ ಪ್ರತಿ ವರ್ಷ ನಮ್ಮದು ವನಮಹೋತ್ಸವ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಖಾಲಿ ವನಮಹೋತ್ಸವ ಮಾಡಿ ಗಿಡ ನೆಡುವುದು ಮಾತ್ರವಲ್ಲ, ಅದನ್ನು ಪೋಷಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸ್ವಚ್ಛತೆ ಮತ್ತು ರೋಟ್ರಿ ಪಾರ್ಕ್ ನಮ್ಮ ರೋಟ್ರಿ ಕ್ಲಬ್ಬಿನ ಅಂಡರ್ನಲ್ಲಿ ಒಂದು 10 ಇಂಟ್ರಾಕ್ಟ್ ಕ್ಲಬ್ ಇದೆ, 2 ರೋಟ್ರಾಕ್ಟ್ ಕ್ಲಬ್ ಇದೆ. 10 ಎಲ್ಲ ನಮ್ಮ ಕಾರ್ಕಳದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಲ್ಲ ನಮ್ಮ ರೋಟ್ರಿ ಕ್ಲಬ್ನ ಇಂಟ್ರಾಕ್ಟ್ ಕ್ಲಬ್ ಇದೆ. ಅಲ್ಲಿ ಪ್ರತಿ ವರ್ಷ ನಾವು ಕಾರ್ಯಕ್ರಮಗಳನ್ನೆಲ್ಲ ಮಕ್ಕಳಿಗೆ ಕೂಡ ಪರಿಸರ ಸಂರಕ್ಷಣೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು ಅಂತ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ತಾ ಬಂದಿದೆ. ಯಾವುದು? ಕಣ್ಣಿನ ಶಸ್ತ್ರಚಿಕಿತ್ಸೆ, ಕ್ಯಾಟ್ರಾಕ್ಟ್ ಕಣ್ಣಿನ ಪರೆಯನ್ನು ಇದು ಮಾಡೋದು. ರೋಟ್ರಿ ಹಾಸ್ಪಿಟಲ್ ಅವರು ಗಜಿರಿಯಾ ಹಾಸ್ಪಿಟಲ್ಗೆ ಅವರು ನಮ್ಮ ಗಜಿರಿಯಾ ಹಾಸ್ಪಿಟಲ್ ಅಂದರೆ ಅವರು ಯಾವುದು ಹೌದು ಅವರು ಸಬ್ಸಿಡರಿ ಇದು ಯಾವುದು ಹೌದು ಅದನ್ನು ಅವರು ಸ್ವಲ್ಪ ಕಡಿಮೆ ದರದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಮಾಡಿದರೆ ನಮ್ಮ ರೋಗಿಗಳಿಗೆ ಕಣ್ಣಿನ ಸಮಸ್ಯೆ ಇರುವವರಿಗೆ ಸ್ವಲ್ಪ ಉಪಯೋಗ ಆಗುತ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಅಲ್ಲಿಗೆ ಒಂದು 45 ಲಕ್ಷದಲ್ಲಿ ಒಂದು ಗ್ಲೋಬಲ್ ಗ್ರ್ಯಾಂಟನ್ನು ನಾವು ಅದಕ್ಕೆ ಫಾರಿನ್ ಇವರು ಡೋನರ್ ಈಗಾಗಲೇ ಸಿಕ್ಕಿದ್ದಾರೆ. ಅದರ ಪ್ರಕ್ರಿಯೆಗಳು ನಡೀತಾ ಇದೆ. ಅದು ಇನ್ನು ಬರುವ ಏಪ್ರಿಲ್ 1 ವೀಕಿನೊಳಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅದರ ಬಗ್ಗೆ. ಅದನ್ನು ಕೂಡ ಇದೇ ವರ್ಷ ನಮ್ಮದು ಯಾವಾಗ ಜೂನ್ ಎಂಡಿನ ಒಳಗೆ ಅದನ್ನೊಂದು ಕೂಡ ಇನಾಗ್ರೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದು? ಹಾಂ, ನಮ್ಮ ರೋಟ್ರಿ ಕ್ಲಬ್ಬಿನ 60ನೇ ವರ್ಷದ ಅಧ್ಯಕ್ಷರು ಜಾನ್ ಆರ್ ಡಿಸಿಲ್ವಾ ಅಂತೇಳಿ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಜ್ಜರ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಮಾಡ್ತಾರೆ, 800 ಸಮಥಿಂಗ್ ಇರ್ತದೆ, 830 ಅಷ್ಟೇ. ಇಲ್ಲೂ ಕೂಡ ಅಷ್ಟು ತಗೊಳ್ತಾರೆ. ಜಾಸ್ತಿ ಮಣಿಪಾಲದಲ್ಲಿ ಸ್ವಲ್ಪ ಜಾಸ್ತಿ ಇದೆ, 3000. ಇಲ್ಲಿ ಅಷ್ಟೇ ಅದೇ ಅಮೌಂಟಿಗೆ ಬ್ಲಡ್ ಕೊಡ್ತಾರೆ. 800 ರೂಪಾಯಿಗೆ ಅಜ್ಜರ ಕಾರ್ಡಲ್ಲಿ ಎಷ್ಟು ಕೊಡ್ತಾರೆ ಅದಕ್ಕೆ. ಆದರೆ ಅಜ್ಜರ ಕಾರ್ಡಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಫ್ರೀ ಉಂಟು, ಆದರೆ ಇಲ್ಲಿ ಅದು ಫ್ರೀ ಇಲ್ಲ. 800 ರೂಪಾಯಿ ಚಾರ್ಜ್ ಮಾಡ್ತಾರೆ. 800 ಅದು ಪ್ರೊಸೆಸಿಂಗ್ ಚಾರ್ಜಸ್. ನಿಮಗೆ ಬ್ಲಡ್ ತೆಗೆದ ಮೇಲೆ ಅದಕ್ಕೆ ಏನೆಲ್ಲ HIV ಟೆಸ್ಟ್ ಉಂಟು ಮತ್ತು ಬೇರೆ ಟೆಸ್ಟ್ಗೆ ಚಾರ್ಜ್ ಮಾಡ್ತಾರೆ 800.
ತಾವು ಈಗಾಗಲೇ ನೋಡಿರ್ಬೋದು ಅಲ್ಲಿ ರೋಟರಿ ತುಕಾರಾಮ್ ಸುವರ್ಣ ನಾಯಕ್ ಅಂತ ಹೇಳಿ ಅಲ್ಲಿ ಆಗಿದೆ, ಆಂಬುಲೆನ್ಸ್ ಅದನ್ನ ಆಂಬುಲೆನ್ಸ್ ಕೊಟ್ಟಿದ್ದೇವೆ. ಆಂಬುಲೆನ್ಸ್ ಎಲ್ಲ ಕೊಡ್ತಾ ಇದೆ, ಆಂಬುಲೆನ್ಸ್ ಹೋಗ್ತಾ ಇದೆ. ಆಂಬುಲೆನ್ಸ್ ಇದೆ. ವೀಕ್ಲಿ ಅಥವಾ ಎಲ್ಲಿ ಹೋಗಿ ವಾರಕ್ಕೆ ಒಂದೊಂದು ಕ್ಯಾಂಪ್ ಮಾಡುವಂಥ ಯೋಜನೆ ಇದೆ. ಹಳ್ಳಿಗೆ ಹೋಗಿ ಆಗಿ ಬ್ಲಡ್ ಡೊನೇಷನ್, ಅವರಿಗೆ ಬ್ಲಡ್ನ ಬಗ್ಗೆ ಮಾಹಿತಿ ನೀಡುವಂಥದ್ದು, ಅಲ್ಲಿ ಬ್ಲಡ್ ಡೊನೇಷನ್ ಕಲೆಕ್ಟ್ ಮಾಡುವಂಥದ್ದು, ಅದಕ್ಕೆ ಬೇಕು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ವೆಹಿಕಲಲ್ಲಿ ಇರ್ತಾರೆ. ನಮ್ದು ಹಾಸ್ಪಿಟ್ಲ್ ಇದೆ ಅಲ್ಲ, ನಮ್ದು ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ. ಇಲ್ಲಿ ಹೆರಿಗೆ ಆಗುವಾಗ ಟೈಮಲ್ಲಿ ಹೆರಿಗೆ ಆಗುವಾಗ ಬ್ಲಡ್ ಇರುವುದಿಲ್ಲ, ಅವರು ಸೀದಾ ಉಡುಪಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿಯೇ ನಾವು ಮಾಡಿದರೆ ಈಗಾಗಲೇ ನಾವೆಂತ ಮಾಡಿದೆ, ಇಲ್ಲಿ ಅಪಘಾತ ಆದಾಗ ಸಂದರ್ಭದಲ್ಲಿ ಮುಂಚೆ ನಮ್ಮದು ಇರಲಿಲ್ಲ. ಈಗ ಅಪಘಾತ ಸಂದರ್ಭದಲ್ಲಿ ಈಗ ನಮ್ಮದು ಇಲ್ಲಿ ಒಂದು ಟ್ರೋಮೋ ಸೆಂಟರ್ ಅಂತ ಮಾಡಿದ್ದೇವೆ. ಏನಾದರೂ ಆಕ್ಸಿಡೆಂಟ್ ಆದರೆ ಟ್ರೋಮೋ ಸೆಂಟರಲ್ಲಿ ಸಾಧಾರಣ ರಿಪೇರಿ ಮಾಡಿ ಮತ್ತೆ ಅಲ್ಲಿ ಕಳಿಸ್ತಾರೆ. ಇಲ್ಲಿ ದಾರಿಯಲ್ಲಿ ಹೋಗುವಾಗ ಸಾಯುವ ಪರಿಸ್ಥಿತಿ ಇರ್ತದೆ. ಅದಕ್ಕೆ ಬೇಕು ಒಂದು ಬ್ಲಡ್ ಬೇಕಾದ್ರೆ ಇಲ್ಲಿ ಇರ್ತದೆ. ಎಷ್ಟು ಪೇಷಂಟ್ಗಳು ರೋಟರಿ ಹಾಸ್ಪಿಟಲ್ ಇತ್ತು, ಕಾರ್ಕಳದ್ದು ರೋಟರಿ ಕ್ಲಬ್ ಇತ್ತು ಅಂಡರಲ್ಲಿ ಇರುವಂಥದ್ದು. ಅದು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಮಣಿಪಾಲ್ ಹಾಸ್ಪಿಟಲ್. ಅವರು ಎವ್ರಿ 3 ಮಂತ್ಸ್ಗೆ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಿದ್ದಾರೆ. ಈಗ ಇನ್ನು ನಮ್ಮದು ಇದು ಆದ ತಕ್ಷಣ ನಾವು ಅದಕ್ಕೆ ಬಜೆಟ್ ಇಟ್ಟಿದ್ದೇವೆ. ಪ್ರತಿ ವಾರಕ್ಕೆ ಹೋಗುವಾಗೆ ನಮಗೆ 20,000 rupees ಬಜೆಟ್ 20 ಲಕ್ಷ ಇಟ್ಟಿದ್ದೇವೆ. ನಾವು ಅದು ಸಮೇತ ನಾವು ಕೊಡ್ತೇವೆ. ಅದರಲ್ಲಿ 3 ವರ್ಷ, ಹೌದು 3 ವರ್ಷ ಬ್ಲಡ್ ಕಲೆಕ್ಟ್ ಮಾಡಲಿಕ್ಕೆ, ಪ್ರತಿ 3 ವರ್ಷ ಪ್ರತಿ ವಾರವರೆಗೆ ಅಲ್ಲಿ ಕ್ಯಾಂಪ್ ಮಾಡಲಿಕ್ಕೆ. ಎಮರ್ಜೆನ್ಸಿ ಕೇಸಲ್ಲಿ ಇಲ್ಲಿ ಕಾರ್ಕಳದಲ್ಲಿ ಲಿಮಿಟೆಡ್ ಎಷ್ಟು ಸ್ವಲ್ಪ ಬ್ಲಡ್ ಇರ್ತದೆ. ಜಾಸ್ತಿ ಬ್ಲಡ್ ಬೇಕಾದರೆ ಮಣಿಪಾಲಕ್ಕೆ ಹೋಗಬೇಕು. ಎಷ್ಟೋ ಪೇಷಂಟ್ಗಳು ಇಲ್ಲಿಂದ ಹೋಗುವಾಗಲೇ ನಡುವೆ ದಾರಿನಲ್ಲಿ ಅವ್ರದ್ದು ಡೆತ್ ಆಗ್ತದೆ ಬ್ಲಡ್ಡಿನ ಕೊರತೆಯಿಂದಾಗಿ. ನಮ್ಮ ಕ್ಲಬ್ಬಿನ ಮೆಂಬರ್ಸ್ ಕೂಡ ಹಲವಾರು ಬಾರಿ ಬ್ಲಡ್ ಡೊನೇಷನ್ ಮಾಡಿದವರು ಇದ್ದಾರೆ. ನಮ್ಮ ರೋಟೇರಿಯನ್ ಇಕ್ಬಾಲ್ ಅವರು ನನ್ನ ಅನಿಸ್ತದೆ ಒಂದು 90 ಬಾರಿ 88 ಬಾರಿ 88 ಬಾರಿ ಬ್ಲಡ್ ಡೊನೇಷನ್ ಮಾಡಿದ ಕೀರ್ತಿ ನಮ್ಮ ರೋಟರಿ ಕ್ಲಬ್ಬಿನ ಸದಸ್ಯರಾದ ರೋಟೇರಿಯನ್ ಇಕ್ಬಾಲ್ ಅಹಮದ್ ಅವರಿಗೆ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದೆ.